ಹಲೋ ಸ್ನೇಹಿತರೆ, ಈಕೆ ಪ್ರಸ್ತುತ ವಿಧಿವೆ ಜೀವನ ನಡೆಸುತ್ತಿದ್ದಾಳೆ. ಬಯಕೆ ಆದಾಗ ಏನೇ ಒತ್ತಿಕೊಂಡರೂ ಸಮಾಧಾನ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ ಆ್ಯಂಡ್ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಪ್ರಸ್ತುತ ಸ್ನೇಹಿತರೆ ಸವಿತಾ ಅವರು ಜ್ಯೂಸ್ ಅಂಗಡಿ ಮ್ಯಾನೇಜ್ ಮಾಡುತ್ತಿದ್ದಾರೆ. ಒಳ್ಳೆ ಹಣ ಕೂಡ ಸಂಪಾದನೆ ಮಾಡುತ್ತಿದ್ದಾಳೆ. ಹೆಸರು ಸವಿತಾ, ವಯ 36 ನಡೀತಾ ಇದೆ. ಈಕೆಯ ಪ್ರಸ್ತುತ ಪರಿಸ್ಥಿತಿ ನೋಡೋದಾದ್ರೆ ಜ್ಯೂಸ್ ಅಂಗಡಿಯಿಂದ ಹೇಗೋ ಜೀವನ ನಡೆಸುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಸಮಸ್ಯೆ ಬಯಕೆ ಆದಾಗ ತುಂಬಾನೇ ಕಷ್ಟ ಆಗ್ತಾ ಇದೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ಸವಿತಾ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಒಂದು ಕಡೆ ನಿಮ್ಮಿಂದ ಮನೆಗೆ ಬರಲು ಆಗುತ್ತಿಲ್ಲವೆಂದರೆ ಜ್ಯೂಸ್ ಅಂಗಡಿಗೆ ಬಂದರೂ ಕೂಡ ನಡೆಯುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಜ್ಯೂಸ್ ಅಂಗಡಿಯಲ್ಲೂ ಕೂಡ ಮಾಡಿಸಿಕೊಳ್ಳೋದಕ್ಕೆ ಒಳ್ಳೆಯ ಜಾಗವಿದೆ. ಸೊ ಅಷ್ಟೇ, ನೀವು ಧೈರ್ಯದಿಂದ ವಿಳಾಸಕ್ಕೆ ಬಂದರೆ ಸಾಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ಸ್ನೇಹಿತರೆ ವಿಧಿವೆ ಜೀವನ ನಡೆಸುತ್ತಿದ್ದಾರೆ. ಸೊ ಜೀವನ ನಡೆಸಲು ತಾವು ಜ್ಯೂಸ್ ಅಂಗಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಪ್ರಸ್ತುತ ಸ್ನೇಹಿತರೆ ಇವಳಿಗೆ 30 ವಯ ದಾಟಿರುತ್ತೆ. ಈ ವಯಸ್ಸಲ್ಲಿ ಆಸೆ 10ರಷ್ಟು ಜಾಸ್ತಿ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಜೋರಾಗಿ ಮಾಡಿಸಿಕೊಳ್ಳುವಂತ ಒಂದು ಬಯಕೆ ಕೂಡ ಆಗ್ತಾ ಇದೆ. 1 ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕೂ ರೆಡಿ ಇದ್ದಾಳೆ. ಆದರೆ ಅರ್ಜೆಂಟ್ ಆಗಿ ದಪ್ಪ ಬದನೆಕಾಯಿ ಬೇಕು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ಜ್ಯೂಸ್ ಅಂಗಡಿಯಲ್ಲಿ ಸ್ನೇಹಿತರೆ ಈಕೆಯ ಮುಖ್ಯ ಕೆಲಸದ ಬಗ್ಗೆ ನೋಡೋದಾದ್ರೆ ಹೈಜೀನ್, ಮಾಡರ್ನ್ ಜ್ಯೂಸ್ ವೆಂಡಿಂಗ್ ಮಷೀನ್ಸ್, ಮೇಂಟೈನ್ ಹೈ ಹೈಜೀನ್ಸ್ ಸ್ಟ್ಯಾಂಡರ್ಡ್ ಬಾಯ್, ಮಿನಿಮೈಜಿಂಗ್ ಹ್ಯೂಮನ್ ಕಾಂಟ್ಯಾಕ್ಟ್. ಜ್ಯೂಸ್ ಮಾಡುವ ಮಷೀನ್ ಆಗಿರಲಿ ಆ್ಯಂಡ್ ಜ್ಯೂಸ್ ಶಾಪ್ ಆಗಿರಲಿ ತುಂಬಾನೇ ಕ್ಲೀನ್ ಆಗಿ ಹೈಜೆನಿಕ್ ಆಗಿ ಮೇಂಟೈನ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಾಸ್ಟ್ ಎಫೆಕ್ಟಿವ್ ಜ್ಯೂಸ್ ವೆಂಡಿಂಗ್ ಮಷೀನ್ಸ್ ರಿಡ್ಯೂಸ್ ದ ನೀಡ್ ಫಾರ್ ಅಡಿಷನಲ್ ಸ್ಟಾಪ್ ಮೇಕಿಂಗ್ ದೆಮ್ ಎ ಕಾಸ್ಟ್. ಹೀಗೆ ಸ್ನೇಹಿತರೆ ತುಂಬಾನೇ ಒಂದು ಕಡಿಮೆ ದರದಲ್ಲಿ ಜ್ಯೂಸ್ ಮಾರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ತುಂಬಾ ಕಸ್ಟಮರ್ ಕೂಡ ಇವಳ ಜ್ಯೂಸ್ ಅಂಗಡಿಗೆ ವಿಸಿಟ್ ಮಾಡುತ್ತಿದ್ದಾರೆ. ವೆರೈಟಿ ಆ್ಯಂಡ್ ಕಸ್ಟಮೈಸೇಷನ್ ಮೆನಿ ವೆಂಡಿಂಗ್ ಮಷೀನ್ ಆಫರ್ ಎ ರೇಂಜ್ ಆಫ್ ಜ್ಯೂಸ್ ಆಪ್ಷನ್ ಅಲೋವಿಂಗ್ ಕಸ್ಟಮರ್ ಟು ಚೂಸ್ ದೇರ್ ಪ್ರಿಫರ್ಡ್ ಫ್ಲೇವರ್ಸ್ ಆ್ಯಂಡ್ ಇವನ್ ಕಸ್ಟಮೈಸ್ ದೇರ್ ಡ್ರಿಂಕ್ಸ್. ಈಕೆ ಹತ್ತಿರ ಸ್ನೇಹಿತರೆ ವಿವಿಧ ಫ್ರೂಟ್ಸ್ ಜ್ಯೂಸ್ ಅವೈಲೇಬಲ್ ಸಿಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ ತುಂಬಾ ಕಸ್ಟಮರ್ಸ್ ಇವಳ ಒಂದು ಶಾಪ್ಗೆ ಬರುತ್ತಾರೆ. ಸೊ ಹಾಗಾಗಿ ಒಳ್ಳೆಯ ಆದಾಯ ಇದೆ, ಹಣದ ಸಮಸ್ಯೆ ಇಲ್ಲ. ಆದರೆ ವಿಧಿವೆ ಇರೋದ್ರಿಂದ ಸ್ನೇಹಿತರೆ ಬಯಕೆ ಆದಾಗ ತುಂಬಾನೇ ಕಷ್ಟ ಆಗ್ತಾ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ 1 ಲಕ್ಷ ರೂಪಾಯಿ ಖರ್ಚು ಆದರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನಾನು ತನ್ನ ಬಯಕೆ ಈಡೇರಿಸಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ.